20,000 40,000 ರೂಪಾಯಿ ಗೊಬ್ಬರ ಆದ್ರೂ 20,000 ಉಳಿತೈತಿ. 20,000 ಒಟ್ಟು ಮೇವು ಹೋಯ್ತು. ಮತ್ತು ಈಗ 500 ಉಳಿತೈತಿ. ಮನೆ ಖರ್ಚು ನಡೆದು ಹೋಗ್ತೈತಿ. ಇನ್ನು ಎಷ್ಟು ಎಮ್ಮೆ ಮಾಡ್ಬೇಕಂತ ಆಸೆ ನಿಮ್ಗೆ ಒಂದ್ಸರಿ? ನನಗೆ 20 ದನ ಕಟ್ಬೇಕನ್ನೋ ಆಸೆ ಫುಲ್ ಐತ್ರಿ. ಆದ್ರೆ ಈಗ ಮಳೆ ಅವು ಇಲ್ಲದಕ್ಕೆ ನಾನು ಸುಮ್ಮನೆ ಆಗಿದ್ದೀನಿ ಅಂತ ಹೇಳ್ತಿದ್ದೆ. ಆದರೆ ಒಂದೇಳೆ ನಾನೇನಾರ ಮಿಸ್ ಇಲ್ಲಪ್ಪ ಅಂದರೆ ಅವರಿದ್ರು, ಅವರ ಹೆಂಡಿ ಕೊಡ್ತಾ ಇದ್ರು. ಒಟ್ಟು ನಮ್ಮ ಜೀವನ ಈ ಥರ ನಡೆಸ್ಕೊಂಡು ಯಾರ ಮೇಲೆ ಡಿಪೆಂಡ್ ಇಲ್ಲ. ಅಂದರೆ 1 ಕಿಲೋಮೀಟ್ರ್ ಅಡ್ಡಾಡ್ತೀನಿ, ವೀಲ್ ಚೇರು ಸ್ಟ್ಯಾಂಡ್ ಇವನ್ನ ಬಿಟ್ಟು ಅಡ್ಡಾಡೋದಾಗಲ್ಲ. ಆಗಲ್ಲ. ಈಗ ಹಾಲಿಂಡದು ಇದ್ರ ಮೇಲೆ ಇದರಲ್ಲಿ ವೀಲ್ ಚೇರು ಮಾಡ್ಕೊಳಕ್ ಬರ್ತದೆ. ಇದನ್ನ ವೀಲ್ ಚೇರ್ ಮಾಡಕ್ ಇಲ್ಲಿಂತ್ರ ಈ ಕಡೆ ಲಾಕ್ ಇನ್ ಮಾಡಿ ಇದು ಒಂಚೂರು ಎತ್ತಿದ್ರೆ ಇದು ವೀಲ್ ಚೇರ್ ಆಗತ್ತೆ. ಆಮೇಲೆ ಈಗ ಈ ಬೈಕ್ ಟೈಪ್ ಆಗುತ್ತೆ. ಇದು ಬೈಕ್ ಟೈಪ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಅದಕ್ಕೆ ಸ್ಟ್ಯಾಂಡ್ ಬಂದು ಸೇರಿಸ್ಬಿಟ್ರೆ ಬೈಕ್ ಆಗುತ್ತೆ. ಅದನ್ನ ಹಿಂಡ್ಬೇಕಾದ್ರೆ ಅದನ್ನ ಕಡಿ ಮಾಡ್ಕೊಳೋದು. ಆಮೇಲೆ ಇಣ್ಕೊಂತಿದ್ದೆ, ಮತ್ತೆ ನಾನು ಪಿಟ್ ಮಾಡ್ಕೊಂತಿದ್ದೆ, ಹೋಗಿ ಹಾಲು ಹಾಕ್ತಾ ಇದ್ದೆ. ಪ್ರತಿನಿತ್ಯ ಅಂದ್ರೂ ಒಟ್ಟು ಸಂಜೆಕ ಬೆಳಗ್ಗೆ ಸಂಜೆ ಅಂದ್ರೂ ಒಂದು 450-500 ರೂಪಾಯಿ. ಒಂದು ವರ್ಷದ ಗೊಬ್ಬರ 40,000 ರೂಪಾಯಿ. 40,000 ಮಾರಿಬಿಟ್ಟು ನಮ್ಮ ಜೀವನ. ಯಾಕಂದ್ರೆ ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡ್ತೀವಿ ಅನ್ನಷ್ಟೇ ಇಲ್ಲ. ನಮ್ಮ ಇದ್ರಾಗ ನಾವು ಮಾಡ್ಕೋಬೇಕು. ಏನು ದೇವ್ರು ಮಾಡಿದ್ದು ಏನಾರು ಒಂದು ಮಾಡ್ಕೇಲಿ ಮನ ಕುಂತ್ರಿ ಏನು ಆಗಲ್ಲ ಅಂದ್ ಆ ವಿಚಾರಕ್ಕಾಗಿ ನಾನು ಹೊರಗೆ ಬಿದ್ದು 18 ದನ ಮಾಡ್ಕೆ. ಎಮ್ಮಿಗೆ ದನಕ್ಕೆ ಮಾಡಿದ್ರೆ ಆಯ್ತು ಅಂತಂದೇಳಿ ಕಲ್ಲು ಏರ್ಸ್ಕೊಂಡೆ ಇನ್ ಮಾಡಿದೆ. ಆ ದನಕ್ಕೆ ಅಂದಿದ್ದು ಮನುಷ್ಯರಿಗೆ ಮಾಡಿದೆ, ದನಕ್ಕೂ ಮಾಡಿದೆ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕೊಪ್ಪಳ ಜಿಲ್ಲೆಯ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಆಕಸ್ಮಿಕವಾಗಿ ಒಂದು ಆಕ್ಸಿಡೆಂಟ್ನಿಂದ ಕಾಲು ಕಳ್ಕೊಬೇಕಾಗುತ್ತೆ. ಆದ್ರೆ ಕಾಲು ಕಳ್ಕೊಂಡ್ಮೇಲೆ ಅವ್ರು ಬದುಕಟ್ಕೊಂತಾರೆ. ಅದು ಒಂದು ಎಮ್ಮಿಂದ ಸುಮಾರು ಒಂದು 18 ಎಮ್ಮೆ ಮಾಡ್ಕೊಂಡ್ರೆ, ಜೊತೆಗೆ ಒಂದು ಅದ್ಭುತವಾದ ತಮ್ಗೆ ಇರೋಕೆ ಒಂದು ಮನೆ ಮಾಡ್ಕೊಂಡಾರ. ಅದು ಯಾವ ಥರ ಮಾಡ್ಕೊಂಡ್ರು, ಅವ್ರು ಯಾವ ಥರ ಎಫರ್ಟು, ಅವ್ರು ನೋಡಿದ್ರೆ ವೀಲ್ ಚೇರ್ ಬಿಟ್ಟು ಕೆಳಗೆ ಇಡೋಕ್ಕಾಗಲ್ಲ. ಆದ್ರೆ ಹಾಲು ಹಿಂಡ್ತಾರೆ, ಮೇವು ಕತ್ತರಿಸ್ತಾರೆ, ಮತ್ತು ದನ ಕಾಯ್ತಾರೆ. ಅವ್ರು ಯಾವ ಥರ ಬದುಕಟ್ಕೊಂಡ್ರು ಅಂತ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ. ನಮಸ್ತೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ನೀಲಪ್ಪ ಅಂತ. ನೀಲಪ್ಪ ನಿಮ್ಮೂರ್ರಿ? ಬೆಟಗೇರಿ ಸರ್. ಬೆಟಗೇರಿ. ಈ ನೀವು ನೋಡಿದ್ರೆ ಒಂದು ಅಂಗವಿಕಲರು. ಹೌದು ಸರ್. ಇದು ಯಾವ ಥರ ನಿಮ್ಗೆ ಬದುಕಟ್ಕೊಳಕಾತ? ಈಗ ನಾನು ಬೈಕ್ ಮೊದ್ಲ ಚೆನ್ನಾಗಿದ್ದೆ ಸರ್. ಚೆನ್ನಾಗಿದ್ದೆ. ಟಿಪ್ಪರ್ ಹೊಡ್ತಿದ್ದೆ, ಟ್ಯಾಕ್ಟ್ರಿ ಹೊಡ್ತಿದ್ದೆ, ಕಲ್ಲು ಹೊಡ್ತಿದ್ದೆ. ದಿವ್ಸಕ್ಕೆ 1,000-1,500 ದುಡ್ತಿದ್ದೆ. 1,000-1,500 ದುಡ್ದಿದ್ದೀನಿ. ಆದ್ರೆ ಅವಾಗ ನನ್ನ ಜೀವನ ಏನು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಇವಾಗ ನನಗೆ ಗೊತ್ತಾಗೈತಿ. ಯಾಕಂದ್ರೆ ಮುಪ್ಪಾಗೀನಿ, ಮಕ್ಕಳು ವಯಸ್ಸಿಗೆ ಬರಕತ್ತಾರ. ಹಂಗಾಗಿ ಏನಾರು ಒಂದು ಮಾಡ್ಬೇಕು, ಮಕ್ಕಳ ಕೂಟ ಬೇಸಿಗೆಬಾರ್ದು ಅನ್ನೋ ವಿಚಾರ ಅಂದ್ರೆ ಒಂದು ಸ್ವಾಭಿಮಾನ ನನಗೆ ಬಂತು. ಹಂಗಾಗಿ ನಾನು ಏನು ಮಾಡಕತ್ತೀನಿ, ನಾನೇ ಒತ್ತಂಬಿದ್ದು ಹೊತ್ನ್ಯಾಗ 10 ರೂಪಾಯಿ ನಾನು ತೋರ್ಸಣಕ್ ರೊಕ್ಕ ಇದ್ದಿದ್ದು. ಇಲ್ಲೇ ನಡಕ್ ಓಣೆ, ನಮ್ಮ ಓಣ್ಯಾಗ ಒಬ್ಬರು ನಡಕಿಟ್ಟು 10,000 ಇಸ್ಕೊಂಡಿವಿ. ಹುಬ್ಳಿಗೆ ಹೋದ್ವಿ. ಆಮೇಲೆ ಅಲ್ಲಿ ಇಲ್ಲಿ ಇದಾಗಲ್ಲ, ಬೆಂಗಳೂರಿಗೆ ಹೋಗು ಅಂದರು. ಬೆಂಗಳೂರು ಸಪ್ತಗಿರಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ 1.5 ಲಕ್ಷ ಮೇಲೆ ಬಂತು ನಮಗೆ ಖರ್ಚು. ಆದ್ರೆ ನಾವು ಏನು ಮಾಡಿಲ್ಲ, ನಮ್ಮ ಮಾಮಾರೇ ಏನು ಮಾಡಿದ್ರು. ಒಟ್ಟು ಬದುಕಿದ್ವಿ. ಬಂದಿದ್ದೆ. ಆಗ 4 ಮಂದಿ. ಏನು ದೇವ್ರು ಮಾಡಿದ್ದು, ಏನಾರು ಒಂದು ಮಾಡ್ಕೇಲಿ ಮನ ಕುಂತ್ರಿ ಏನು ಆಗಲ್ಲ ಅಂದ್ ಆ ವಿಚಾರಕ್ಕಾಗಿ ನಾನು ಹೊರಗೆ ಬಿದ್ದು 18 ದನ ಮಾಡ್ಕೊಂಡೆ. 18 ದನಗಳು ಅಂದ್ರೆ ಎಮ್ಮಿನ 18 ದನ. ಆಕಳ ಬಂತು, ಎಮ್ಮಿ ಬಂತು, ಒಟ್ಟು ಮಾಡ್ಕೊಂಡಿದ್ದೆ. ಒಂದು ಮನೆ ಇಲ್ಲೇ ಶೆಡ್ ಹಾಕೊಂಡಿದ್ವಿ ದನಕ್ಕೆ ಕಟ್ಟಕ ಅಂತಂದೇಳಿ. ಶೆಡ್ ಬೇಡ ಅಂತಂದೇಳಿ ಎಮ್ಮಿಗೆ ದನಕ್ಕೆ ಮಾಡಿದ್ರೆ ಆಯ್ತು ಅಂತಂದೇಳಿ ಕಲ್ಲು ಏರ್ಸ್ಕೊಂಡೆ ಇನ್ ಮಾಡಿದೆ. ಆ ದನಕ್ಕೆ ಅಂದಿದ್ದು ಮನುಷ್ಯರಿಗೆ ಮಾಡಿದೆ, ದನಕ್ಕೂ ಮಾಡಿದೆ. 1 ರೂಪಾಯಿ ನಾ ಮನೆ ಕೊಟ್ಟಿಲ್ಲ, 1 ರೂಪಾಯಿ ಏನು ಮಾಡಿ. ಆ ಜೀವನ ಏನಂತಕ್ಕಂಥ ನನಗೆ ಗೊತ್ತಿದ್ದಿದ್ದಿಲ್ಲ. ಉಣ್ಣೋದು, ತಿನ್ನೋದು, ಅಡ್ಡಾಡೋದು ಇಷ್ಟ ಆಯ್ತು ನನ್ನ ಜೀವನ. ಆ ಥರ ಇದ್ದಿದ್ದು. ಈಗ ಮಕ್ಕಳು ಕೂಟ ಬೇಸಿಗೆಬಾರ್ದು, ವಯಸ್ಸಿಗೆ ಬರಕತ್ಯಾರ ಅಂತಂದೇಳಿ ನಾನು ಮಾಡ್ಕೊಂತನ ಸ್ವಾಭಿಮಾನ ಜೀವನ ಕಟ್ಕೊಂಡ್ರಿ. 18 ದನ ಮಾಡ್ಕೊಂಡೆ. ಒಂದು ದನ ಒಮ್ಮೆಲೆ 18 ಆದ್ವ ಅಥವಾ 1 ಎಮ್ಮಿಲಿಂದ?
ಒಂದೊಂದು ಈಗ ಒಬ್ರಂತೇಳಿ ರೊಕ್ಕ ಇಸ್ಕೊಂಡೆ, ಆಮೇಲೆ ಅದ್ರಲ್ಲಿಂತ್ರ ಆಗ ಲಾಭ ಹಾಕ್ಯಂತ ಬಂತು. ಆಗ ಮಾಡ್ಕೊಂತ 18 ದನನೂ ಮಾಡ್ಕೊಂಡೆ. 18 ದನನ ಮಾಡ್ಕೊಂಡೆ. ಈಗ ಒಂಚೂರು ಮನಿದ ಸಾಲ ಇದಾಕತ್ತಿ, ಹಂಗಾಗಿ ದನನ ಮುಂದೆ ಕಟ್ಬೋದು. ನಾನು ಸಾಲ ಮಾಡೋದು ಬೇಡ, ಸಾಲ ಬಡ್ಡಿಯಿಂದ ಓಡೋದು ಆಗಲ್ಲ ಅಂತಂದೇಳಿ ಅವನ್ ಮಾರಕ್ಕನು ಕಟ್ಟಿದ್ದೀನಿ. ಮಾರಿಬಿಟ್ಟು ನಮ್ಮ ಜೀವನ ಯಾಕಂದ್ರೆ ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡ್ತೀವಿ ಅನ್ನಷ್ಟೇ ಇಲ್ಲ. ನಮ್ಮ ಇದ್ರಾಗ ನಾವು ಮಾಡ್ಕೋಬೇಕು. ನಾಳೆ ಕಟ್ಕೊಂತೀನಿ ಅನ್ನಷ್ಟು ಧೈರ್ಯನೂ ಐತಿ. ಒಂದೊಂದು ಎಮ್ಮೆ ಯಾವ ಥರ ಕೊಟ್ರಿ? ಒಂದೊಂದು ಎಮ್ಮೆ ನಾ ತೊಗೊಂಡಿದ್ಕು 500 ಲಾಸ್ ಆಗ್ಯಾವು, 1000 ಲಾಭ ಆಗ್ಯಾವು. ಒಟ್ಟು ಆ ಥರನ ಮಾರಿದ್ವಿ. ಸುಮಾರು 15 ಲಕ್ಷ ಖರ್ಚು ಮಾಡಿ. 15 ಲಕ್ಷ ರೂಪಾಯಿ ಮನೆ ಕಟ್ಕೊಂಡ್ರಿ. ನೀವು ಬೇಸಿದ್ದಾಗ ಮನೆ ಕಟ್ಟಲಿಲ್ಲ, ಅದು ವಿಚಾರ ಇದ್ದಿದ್ದಿಲ್ಲ, ಮಾಡಕತ್ತಿದ್ದೀನಿ. ಈ 18 ಎಮ್ಮೆ ದಿನನಿತ್ಯ ಯಾವ ಥರ ಕಾಯಕ ಒಂದು ಕೆಲಸ ಮಾಡ್ತಾರೆ? ಈಗ ನಾನು ನಮ್ಮ ಹೆಣ್ಮಕ್ಳು ಬಿಟ್ಕೊಂಡು ಹೋಗ್ತೀವಿ, ಮೇಯ್ಸ್ಕೊಂತೀವಿ, ಬರ್ತಿರ್ತೀವಿ. ಇಲ್ಲಿ ಒಂದು ಹೊತ್ಲಿ ಸಗಣಿ ಹಾಕ್ತೀವಿ. ಅದು ಸಗಣಿ ಅಲ್ಲೇ ಕಾಲ ಬಿಟ್ನಪ್ಪ ಅಂದ್ರ ಅದು ತುಳಿದಾಡಿ ಈಡಾಗಲ್ಲ. ಅದನ್ನ ಹಂಗ ಶಾಲೆಯಲ್ಲಿ ದುಂಡ್ಗಂದ್ಕೊಂಡು ಆ ಪುಟ್ಯ ತುಂಬಿ ನಾ ಒಗಿತಿರ್ತೀನಿ, ಅದು ಈಡಾಗತ್ತ. ಈಗ ಅದಕ್ಕೆ ತುಳಿದಾಡಿನಪ್ಪ ಅಂದ್ರ ಅದು ಮಣ್ಣಾದಂತ ಆಗತ್ತ, ಈಡನಾಗಲ್ಲ. ವರ್ಷಕ್ಕೆ ನಂದು ಗೊಬ್ಬರ ಅಂದ್ರ 40,000 ರೂಪಾಯಿ ಗೊಬ್ಬರ. ಒಂದು ವರ್ಷದ ಗೊಬ್ಬರ 40,000 ರೂಪಾಯಿ. 40,000. ಪ್ರತಿ ವರ್ಷನೂ ಅದೇ ಥರನ ಮಾರ್ತೀರಿ? ಪ್ರತಿ ವರ್ಷನೂ ಅದೇ ಥರ ಮಾಡ್ತೀವಿ. 18 ಎಮ್ಮೆ. ಈಗ ಎಷ್ಟು ಎಮ್ಮೆ ಅದ? ಈಗ 8 ಅದಾವು. 8. ಈಗ ನಿಮ್ಗೆ ಪ್ರತಿನಿತ್ಯ ಆದಾಯ ಯಾವ ಥರ? ಯಾಕಂದ್ರೆ ನಿಮ್ಗೆ ಬರೀ ಸಗಣಿ ವರ್ಷಕ್ಕೊಮ್ಮೆ ಮಾರ್ತೀರಿ, ಒಂದು 40,000 ಸಿಗ್ಬೋದು. ದಿನನಿತ್ಯ ಈಗ ಹಿಂಡವು ನಮ್ಮವು ಯಾವೂ ಇಲ್ಲ. ಒಂದು ಹಿಂಡದ ಈಗ ತೊಗೋಬೇಕಂತ ಮಾಡಿದ್ದೀನಿ, ಅವು ನಮ್ಮ ರೇಟಿಗೆ ಯಾವು ಸಿಗೋಲ್ವು. ಮೊದಲು ಯಾವ ಥರ ಇದ್ದು ಈ ಥರ ಇದ್ದಾಗ? ಮೊದಲಂದ್ರ ಈಗ ಬಳಿ ತೊಗೊಂತಿದ್ವಿ, ವರ್ಷಂಗಟ್ಲೆ ಮೇಯಿಸ್ತಿದ್ದೆ. ಅದ್ರ ಮೇಲೆ ಅವು ಕಟ್ಕೊಂಡಿದ್ದೆ, ಅವು ನಿಣ್ಕೊಂತಿದ್ವಿ. ಹೆಂಗ ಪ್ರತಿನಿತ್ಯ ಎಷ್ಟು ಲೀಟ್ರ್ ಹಾಲು ಕೊಡ್ತೀವಿ? ಪ್ರತಿನಿತ್ಯ ಅಂದ್ರೂ ಒಟ್ಟು ಸಂಜೆಕ ಬೆಳಗ್ಗೆ ಸಂಜೆ ಅಂದ್ರೂ ಒಂದು 450-500 ರೂಪಾಯಿ ಸಂಪಾದನೆ. ಬೆಳಿಗ್ಗಿನ 500, ಸಾಯಂಕಾಲ ಏನು? ಬೆಳಿಗ್ಗೆ ಮತ್ತು ಸಾಯಂಕಾಲ 500 ರೂಪಾಯಿ. 500. ಒಂದು 15,000 ರೂಪಾಯಿ ಪಗಾರ. ಮೊದಲ ನಾನು 20,000 ಗಟ್ಲೆ ದುಡ್ದಿದ್ದೀನಿ. ದುಡ್ದಿದ್ದು ಉಳಿಲಿಲ್ಲ, ಇದು ಉಳಿಯಕತ್ತೆ. ಇದು ಉಳಿಯಕ. ಈ 2 ಕಾಲ ಇದಿಲ್ಲ? 2 ಕಾಲ ಇದಾಗ್ಯಾವ. ಅಂದ್ರೆ 1 ಕಿಲೋಮೀಟರ್ ಅಡ್ಡಾಡ್ತೀನಿ, ವೀಲ್ ಚೇರ್ ಸ್ಟ್ಯಾಂಡ್ ಇವನ್ನ ಬಿಟ್ಟು ಅಡ್ಡಾಡೋದಾಗಲ್ಲ. ಆಗಲ್ಲ. ಈಗ ಹಾಲಿಂಡದು ಇದ್ರ ಮೇಲೆ ಇದರಲ್ಲಿ ವೀಲ್ ಚೇರ್ ಮಾಡ್ಕೊಳಕ್ ಬರ್ತಾ. ಇದನ್ನ ವೀಲ್ ಚೇರ್ ಮಾಡಕ್ ಇಲ್ಲಿಂತ್ರ ಈ ಕಡೆ ಲಾಕ್ ಇನ್ ಮಾಡಿ ಇದು ಒಂಚೂರು ಎತ್ತಿದ್ರ ಇದು ವೀಲ್ ಚೇರ್ ಆಗತ್ತೆ. ಆಮೇಲೆ ಈಗ ಈ ಬೈಕ್ ಟೈಪ್ ಆಗತ್ತೆ. ಇದು ಬೈಕ್ ಟೈಪ್ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಅದಕ್ಕೆ ಸ್ಟ್ಯಾಂಡ್ ಬಂದು ಸೇರಿಸ್ಬಿಟ್ರೆ ಬೈಕ್ ಆಗತ್ತೆ. ಅದನ್ನ ಹಿಂಡ್ಬೇಕಾದ್ರೆ ಅದನ್ನ ಕಡಿ ಮಾಡ್ಕೊಳೋದು. ಆಮೇಲೆ ಇಣ್ಕೊಂತಿದ್ದೆ, ಮತ್ತೆ ನಾನು ಪಿಟ್ ಮಾಡ್ಕೊಂತಿದ್ದೆ, ಹೋಗಿ ಹಾಲು ಹಾಕ್ತಾ ಇದ್ದೆ. ನಾನು ಒಟ್ಟು ಇಂಡಿಪೆಂಡೆಂಟ್. ಒಬ್ಬರೇ ಇಂಡಿಪೆಂಡೆಂಟ್. ಯಾವುದು ಏನು ಭಯ ಇಲ್ಲ. ಏನಿಲ್ಲ, ಒಟ್ಟ ಏನು ಇದಿಲ್ಲ. ನೀವೇ ಸ್ವಂತ ಮಾಡ್ಕೊಂಡ್ಬಿಡ್ತೀರಿ? ಯಾರನ್ನ ಹೆಲ್ಪ್ ಇಲ್ಲ ಮಾಡ್ತಾರಂದ್ರ ಬೇಡ ನಾ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಒಂದ್ ವೇಳೆ ನಾನೇನಾರ ಮಿಸ್ ಇಲ್ಲಪ್ಪ ಅಂದ್ರೆ ಅವರಿದ್ರು, ಅವರ್ ಹಿಂಡಿ ಕೊಡ್ತಾ ಇದ್ರು. ಒಟ್ಟು ನಮ್ಮ ಜೀವನ ಈ ತರ ನಡೆಸ್ಕೊಂಡು ಯಾರ ಮೇಲೆ ಡಿಪೆಂಡ್ ಇಲ್ಲ. ನಮ್ಮ ವಯಸ್ಸು ಎಷ್ಟು? ಯಾರಿಗೆ? ನಿನಗೆ ವಯಸ್ಸು? ನನಗೆ ವಯಸ್ಸು ಅಂದ್ರೆ ಈಗ ಒಂದು 40 ತನಕ ಇರ್ಬೋದು. ಈ ಬದಲಾವಣೆ ಅಂದ್ರೆ ವಯಸ್ಸಿ ಮಕ್ಕಳು ಬಂದ್ರಲ್ಲ, ಬರೀ ಅದು ಒಂದನ ಅಥವಾ ನಾನು ಏನಾರು ಮಾಡ್ಲೇಬೇಕು ಸ್ವಾಭಿಮಾನ ಹೊಡಿ. ಈ ಮಂದಿ ನೋಡಿದೆ, ಅವ್ರು ಏನೇನೋ ಮಾಡ್ಕೊಳಕತ್ತಿದ್ರು, ಅವ್ರು ಅದಿಷ್ಟು ಮಾಡ್ಕೊಂತಾರ. ಮತ್ತು ನನಗೆ ಏನಾಗೈತಿ, ನಾನು ಮಾಡ್ಕೊಳ ರಟ್ಟಿ ಗಟ್ಟಿ ಐತಿ, ಕಟ್ಗೆ ಸೀಳ್ತೀನಿ, ಸಗಣಿ ಬೆಳಿತೀನಿ, ಕಟ್ಗೆ ಸೀಳ್ತೀನಿ, ಇಡ್ತೀನಿ, ಮೇವು ಕತ್ತರಿಸ್ತೀನಿ. ಇಷ್ಟೆಲ್ಲ ಆಗುತ್ತೆ, ನಾನು ಯಾಕೆ ಮಾಡಬಾರ್ದು? ಮಾಡ್ಕೊಳ ದೇವ್ರಿಗೆ ಬಿಟ್ಟಿದ್ದು. ನಾನು ಪಡೋ ಪ್ರಯತ್ನ ಪಡೋದು, ಆ ಲಾಭ ಲುಕ್ಷಣಿ ಆ ದೇವ್ರಿಗೆ ಬಿಟ್ಟಿದ್ದು ಅಂತಂದೇಳಿ ಹೊಂಟಿದ್ದೀನಿ.
ಕೊಟ್ಟೈತಿ ಇಲ್ಲ ಅನ್ನಲ್ಲ. ಹೆಂಗ ₹1 ನಾನು ಬಿದ್ದು ಹೊತ್ನ್ಯಾಗ ₹1 ರೊಕ್ಕ ಇಲ್ದ ಹೊತ್ನ್ಯಾಗ ಈಗ 18 ಲಕ್ಷ ಗಳಿಸ್ಕೊಂಡಿನಿ. 18 ಲಕ್ಷ ಗಳಿಸ್ಕೊಂಡು ಇನ್ನೊಬ್ಬರ ತಾಕ ನಡಕಿಟ್ಟು 10,000 ಇಸ್ಕೊಂಡು ತೋರ್ಸ್ಕೊಂಡಿದ್ದೀನಿ. ಈಗ 18 ಲಕ್ಷ ಗಳಿಸ್ಕೊಂಡಿದ್ದೀನಿ. ಅದು ಕಾಲಿಲ್ದಾಗ ಕಾಲಿಲ್ದಾನ ಮನಸ್ಸು ಮಾಡಿದ್ರ ಏನ ಸಾಸ್ಬೇಕು ಸಾಸ್ನಿ. ಮನಸ್ಸು ಒಂದು ಮುಖ್ಯ ನನಗೆ. ಆದ್ರೆ ಇನ್ನೊಬ್ರು ಹೇಳ್ತಾರ ಅನ್ನೋ ವಿಚಾರ ನಾ ಮಾಡಲ್ಲ. ಏನೋ ಆಶಾಡ್ತಾರ ಒಟ್ಟ ನನ್ನ ತಲೆ ಹೋಗ್ಸೋಣಲ್ಲ. ನನಗದು ಬೇಕು ಇವತ್ತು 5,000 ಹೋಗ್ಲಿ ಬೇಕು. ಆ ದನ ಬೇಕಂದ್ರ ನಾನು ಅಲ್ಲಿ ಬೆಲೆ ಕಟ್ಟಿ ಬಂದ್ಬಿಟ್ಟಿರ್ತೀನಿ. ಎಮ್ಮೆ ಬೇಕಂದ್ರೆ ಏನಾರ ದನ ಬೇಕಪ್ಪ ಅಂದ್ರ ನಾವು ಅದು ಹಿಂಡ್ಲಿ ಬಿಡ್ಲಿ ಬೇಕಂದ್ರೆ ನನಗೆ ಅದು ಬೇಕು. ಅದ್ರ ಮಟ್ಟಿಗೆ ಇದೀನಿ. ನನ್ನ ತಾಕ ಬಂದೋತ್ನ ನನ್ನ ತಾಕ ಟ್ರೀಟ್ಮೆಂಟ್ ಅದಾವು. ಅವು ಹಿಂಡ್ಸಕ್ಕ ಐತಿ, ಒದಸಕ್ಕ ಐತಿ, ಎಲ್ಲ ಐತಿ ನನ್ನ ತಾಕ. ಅಂದ್ರ ಅಷ್ಟು ಪಳಗಿ ಬಿಟ್ರಿ ಈಗ. ದನದಲ್ಲಿ ಪಳಗಿ ಬಿಟ್ಟಿದ್ವಿ. ಇಲ್ಲೇ ನಮ್ಮೂರಲ್ಲೇ ಒಂದು ದನ ತಗೊಂಡಿದ್ವಿ. ಆ ಎಮ್ಮೆ ಹಿಡಿಯೋದಾಗಲ್ಲಲ್ಲಿ ಅಂತಂದು ಇಡೀ ಊರಾಗ ಒಂದು 10 ಮಂದಿ ಅಂದಿದ್ರು. ಒಂದೇ ವಾರ ನಾನು ಎಲ್ಲಿ ಬಿಟ್ಟಿರ್ತೀನಿ ಅಲ್ಲೇ ಮಿಲ್ತು. ಅದ ಮಂದಿ ಅಂದ್ರು ಆ ಎಮ್ಮೆ ಹೆಂಗೆ ಪಳಿಸಿಲ್ಲ ನೀನು. ಯಾವುದೋ ಒಂದು ವಿಚಾರ ಇರ್ತ ನಮ್ಮ ತಾಕ. ದೇವ್ರದಾನ. ಈಗ ನನ್ನ ಕೈಲಿ ಆಗಲ್ಲ ಎಲ್ಲ ಇರ್ತೈತಿ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಆಗಲ್ಲ ಅಂತಕ ಮನಸ್ಸಿನಾಗ ಇಟ್ಕೋಬಾರ್ದು. ಒಂದೇ ಮಾತು ಆಗತ್ತಂತ ಮುಂದೆ ಅದು ಲಾಸ್ ಆಗಲಿ ಲಾಭ ಆಗಲಿ ಒಟ್ಟು ಮುಂದೆ ನುಗ್ಗಿದ್ರೆ ಅದು ಲಾಭ ದೇವ್ರಣಿಗೆ ಆಗತ್ತೆ. ಇಷ್ಟು ಮಾತ್ರ ಹೇಳಬಲ್ಲ ನಾನು. ಮಾಡೋದಾಗಲ್ಲ ಅಂತಂದೇಳಿ ಅಲ್ಲಿ ಕುಂತ್ಕೊಂಡ್ರೆ ಅವ್ರು ಅಲ್ಲೇ ಇರ್ತಾರೆ. ಇನ್ನ ಇದಾಕರ ಹೊರ್ತು ಬಲಿಯಲ್ಲ. ಅದು ಆಗಲಿ ಲಾಭ ಆಗಲಿ ಲಾಸ್ ಆಗಲಿ ಅಂತಂದೇಳಿ ಮುಂದೆ ನುಗ್ಗಿ ಮಾಡಿದ್ರೆ ದೇವ್ರಣಿ ಮುಂದಕ್ಕೆ ಬಂದೇ ತಿರ್ತಾನತ್ತ. ಬಂದೇ ತಿರ್ತಾನ. ಇದು ಯಾಕಂದ್ರೆ ನಾನು ಪಟ್ಟು ಶ್ರಮ ಐತಿದೆ. ಈಗ ನೀವು ಕಷ್ಟಪಟ್ಟು ಶ್ರಮ ಐತಿ. ಯಾಕೆ ನನಗೆ ಆಗಲ್ಲ ಅಂತ ಕುಂತಿದ್ದೆ. 4 ಮಂದಿ ನಿಮ್ಮಂತವ್ರು ಹೇಳಿದ ಇದಕ್ಕೆ ಹೊರಗೆ ಬಿದ್ದೆ ಮಾಡ್ಕೊಂಡೆ ಲಾಭ ಆತ. ಈಗ ಇನ್ನೊಬ್ರಿಗೆ ಹೇಳ್ತೀರಿ ಮಾಡ್ರಿ. ಇನ್ನು ಎಷ್ಟು ಎಮ್ಮೆ ಮಾಡ್ಬೇಕಂತ ಆಸೆ ನಿಮ್ಗೆ ಒಂದ್ಸರಿ? ನನಗೆ 20 ದನ ಕಟ್ಬೇಕನ್ನೋ ಆಸೆ ಫುಲ್ ಐತ್ರಿ. ಆದ್ರೆ ಈಗ ಮಳೆ ಅವು ಇಲ್ಲದಕ್ಕ ನಾನು ಸುಮ್ಮನೆ ಆಗಿದ್ದೀನಿ. ಯಾಕಂದ್ರೆ ಮಳೆ ಬೆಳೆ ಇದ್ನಪ್ಪ ಅಂದ್ರ ಈಗ ಎಲ್ಲಾರ ಬಿಟ್ಕೊಂಡು ಮೆಸ್ಕೊಂಬರಕ ಹಸರು ಬೇಕು. ಮನ ಕಟ್ಟಿ ಹಾಕೋದು ಆಗಲ್ಲ. ಹಂಗಾಗಿ ಆ ಮಳೆ ಬಿತ್ತ ಚಲೋ ಮಳೆ ಆದವಪ್ಪ ಅಂದ್ರೆ ನಾನು ಮಾಡೇ ತೀರ್. ಇವಕ್ಕೇನು ಆಹಾರ ಕೊಡ್ತೀರಿ? ಇವಕ್ಕ ಮೆಕ್ಕೆಜೋಳದ ರೌದಿ, ಆಮೇಲೆ ಉಳ್ಳಗಡ್ಲಿ ಒಟ್ಟು, ಬೀಜಾಳ ಮೇವು ಅಲ್ಲಿ ಚಿಗುವಬ್ದಾಗಿಂತ ತರಿಸ್ತೀನಿ. ಅಲ್ಲಿಂದ ರೌದಿ ಅದು ಇಲ್ಲೇ ಯಾರಾದ್ರೂ ರೊಕ್ಕ ಕೊಡ್ತಿರ್ತಾರ ಟ್ಯಾಕ್ರಿಲಿ ಏರ್ಸ್ಕೊಂಡು ಹಾಕ್ಯಂಡ್ ಮುಗಿಸ್ಕೊಂಡು ವರ್ಷ ಪೂರ್ತಿ ಅದನ್ನ ಬಳಸ. ಅದನ್ನೇ ಬಳಸ. ಎಂತ ಇಲ್ಲ ಅಂದ್ರೆ ಒಂದು 20,000 ರೂಪಾಯಿ ಖರ್ಚಾಗತ್ತ. 20,000 ವರ್ಷಕ್ಕೆ ಮೇವು ಕೊಂಡ್ಕೋಬೇಕಂದ್ರೆ 20,000 ರೂಪಾಯಿ ಬೇಕು. ಅದು ನಿಮ್ಮ ಸಗಣಿ 40,000 ರೂಪಾಯಿದಾಗ ಅದ್ರಾಗ ನೀವು ತೊಗೊಂಡ್ಬಿಡ್ತೀರಿ. ಇನ್ನು ಉಳಿತೈತಿ ಲಾಭ. 20,000 40,000 ರೂಪಾಯಿ ಗೊಬ್ಬರ ಆದ್ರೂ 20,000 ಉಳಿತೈತಿ. 20,000 ಒಟ್ಟು ಮೇವು ಐತಿ. ಮತ್ತೆ ಈಗ 500 ಉಳಿತೈತಿ. ಮನೆ ಖರ್ಚು ನಡೆದು ಹೋಗ್ತೈತಿ. ಆಹಾರ ಆಗುತ್ತೆ, ರೊಕ್ಕನ ಸಿಗುತ್ತೆ, ಮತ್ತೆ ಒಂದಿಷ್ಟು ಊಟದ ಕಾಯಿ ಬಿಡುತ್ತೆ. ಆದ್ರೆ ಅಪ್ಪ ಶ್ರಮ ಪಡ್ಬೇಕು. ಅದನ್ನೇನು ಕಾಯೋದು, ಅದನ್ನೇನು ಬೆಳೆಯೋದು, ಕೈ ವಾಸನೆ ಆಕೈತಿ. ಸಗಣಿ ಬೆಳಿಬೇಕಾದ್ರೆ ಕೈ ವಾಸನೆ ಆಕೈತಿ ಅನ್ನೋರು ಜಗ್ ಮಂದಿ ಅದಾರ, ಇಲ್ಲ ಅನ್ನಲ್ಲ. ಅದು ಮಾಡಬಾರ್ದು. ಒಂದೇ ಮಾತ್ರಿ ನಾನು ದೊಡ್ಡ ಫೋನ್ ಐತಿ ನನ್ನ ತಾಕ. B.Com ಕಲ್ತಾನ. B.Com ಕಲ್ತೀರಿ? ನಾನು ಕಲ್ತಿಲ್ಲ. B.Com ಕಲ್ತಾನಂತೆ. ಕುರಿ ಕಾಯ್ತಾನ. ಅಲ್ಲಣ್ಣ ಹಿಂಗ ವಿಡಿಯೋ ಮಾಡ್ತಾ ಇರ್ತಾರ. ನೀನೇನು ಸಾಲಿ ಕಲ್ತಿ? B.Com ಕಲ್ತಿದ್ದಿ, ದೊಡ್ಡ ಪಗಾರ, ಮತ್ತು ಕುರಿ ಕಾಯ್ತಿದೆಲ್ಲ. ಅದ್ರಾಗಿದ್ದ ಲಾಭ ಗೊತ್ತಿಲ್ಲ ರೈತರಿಗೆ. ಕುರಿ ಏನಂದತಿ 100 ಆಗಲಿ ತನಕ ನನ್ನ ಸಲವು, 100 ಆಗಿಂದೆ ನಿನ್ನ ಸಲುತ್ನಿ. ಯಾಕಂದ್ರೆ 100ಕ್ಕೆ 100 200 ಡಬ್ಬಲಕ್ಕೆ ಅಂತ ಹೋಗುತ್ತೆ. ಒಂದೇ ಕುರಿಗೆ 5,000 ಹಿಡಿದ್ರು 100 ಕುರಿಗೆ ಕೋಟಿಗಟ್ಲೆ.
ವಿಚಾರ ಯಾವುದೇ ಬದುಕಾಗಲಿ ಒಟ್ಟೆ ಶ್ರಮ ಪಟ್ರ ಇದು ಇಲ್ಲಿಗ್ರಪ್ಪ ಅಂದ್ರೆ ಅಲ್ಲ ಮಾಡಬಾರ್ದು. ಈಗ ಹೆಂಗೆ ಕುಂತಿರ್ತೀವಿ ಮನಾಗ ಹಂಗೆ ಸುಮ್ಮನೆ ಕುಂದಿರ್ಬೇಕು, ವಿಚಾರನ ಮಾಡಕ್ಕೆ ಹೋಗ್ಬಾರ್ದು. ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ಹಳೆ ಲೈಫ್ ಮಾಡ್ಕೊಂಡ್ಯಪ್ಪ ಅಂದ್ರೆ ನಮ್ಗೆ ವಿಚಿತ್ರ. ಅವಾಗ ಆಗಿದ್ವಿ, ಅವಾಗ 1500 2000 ದುಡಿದ್ವಿ, ಎಲ್ಲೇ ತಿಂತಿದ್ವಿ, ಎಲ್ಲೇ ಕುಡ್ತಿದ್ವಿ, ಎಲ್ಲೇ ಅಡ್ಡಾಡ್ತಿದ್ವಿ. ಈಗ 500 ದುಡಿದ್ನಪ್ಪ ಅಂದ್ರೆ ಅದು ಮನೆಗೆ ಬರ್ತ. ಇವತ್ತಿಗೆ ಅಂಥ ರಕ್ತ ಹಂಚ್ಕೊಂಡು ಹುಟ್ಟಿದ್ದ ಅಂತಂಬ್ಳಿಲ್ಲ, ಯಾರೇ ಇಲ್ಲ. ನಮ್ಮ ಜೀವನ ನಮ್ಮ ಬದುಕು, ನಮ್ಮ ಇದ್ರಾಗಿದ್ರೆ ಅವರು ನಮ್ಮ ತಮ್ಮ ನಮ್ಮ ಅಣ್ಣ ಅಂತ ಬರ್ತಿರ್ತಾರೆ. ಅಂದ್ರೆ ನಾವು ಸ್ಟೇಬಲ್ ಆಗಿದ್ರ ಎಲ್ಲರೂ ಬರ್ತಾರ. ಎಲ್ಲರೂ ಕೈಯಾಗ ಏನಿಲ್ಲ ಅಂದ್ರೆ ಯಾರು ಬರಲ್ಲ. ಬೇರೆದವ್ರಿಗೆ ಏನ್ ಹೇಳ್ತೀರಿ? ಏನಿಲ್ಲ ಅಂತಂತಂದು ಎದಿರ್ಬೇಡ್ರಿ. ನೀವು ಹೆಂಗ ಪ್ರಯತ್ನ ಪಟ್ಟು ಮನಸ್ಸು ಬಿಚ್ಚಿ ಧೈರ್ಯ ತಗೊಂಡು ಮಾಡ್ತೀರಿ, ಹಂಗ ನಿಮಗೆ ಲಾಭ. ಇಂಡಿಪೆಂಡೆಂಟ್ ಆಗಿರ್ಬೇಕು, ಸ್ವತಂತ್ರವಾಗಿರ್ಬೇಕು. ಇನ್ನೊಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಕಾಲಿದ್ರೇನ್ ಕೈ ಇದ್ರೆ ನೀವು ಏನೇ ಕಷ್ಟ ಇರ್ತ. ಒಂದೇಳೆ ಕಾಲು ಇದಾದ್ವಾ ಕೈ ಚಲೋ ಇರ್ತಾವ, ಕೈ ಇದಾದ್ವಾ ಕಾಲು ಚಲೋ ಇರ್ತಾವ. ಜೀವನ ಮಾಡ್ತೇವೆ. ನನ್ನ ಕೈಲಿ ನಾನು ಏನು ಮಾಡಿದ್ರೆ ಇದಾಗ್ಬೋದು, ಸಕ್ಸಸ್ ಹಾಕಿನಿ ಅಂದ್ ವಿಚಾರ ತಲೆ ಓಡಿಸ್ಬೇಕು, ಮಾಡ್ಬೇಕು ಅಂದ್ರೆ 4 ಮಂದಿಯಾಗ ಹೌದ್ಲೇ ಅವ ಅಂತ ಅನ್ಸಣಕ್ಕೆ ಸಾಧ್ಯ. ಇಲ್ಲಿಗ್ರಪ್ತು ಅವ ಮನಾಗಿರ್ತಾನ, ಅದೇ ಮನೆ ಬಿಟ್ಟ ಬರಲ್ಲ, ಪುಣ್ಯ ಹೋಗವ ಅಲ್ಲಿ ಅದಾನ. ಈ ಮಾತು ಬರ್ತಾವೆ. ಅದ್ಭುತ ಮಾತು ನೋಡ್ರಿ ಸ್ನೇಹಿತರೆ. ನಾನು ಇನ್ನೊಂದ್ಸರಿ ಇವ್ರ ಜೊತೆ ಮತ್ತೊಮ್ಮೆ ಇಂಟ್ರ್ಯೂ ಮಾಡ್ತೀನಿ. ಆದರೆ ಇವತ್ತೊಂದು ಅದ್ಭುತ ಮಾತಿದೆ. ನಾವು ಏನು ಆಗಲ್ಲ ಅಂತ ಅನ್ನೋ ಮಾತು ಅವ್ರ ಕಡೆಯಿಂದ ನಾವು ಕಕ್ಕೋಬೇಕು. ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಮಾಡಿದೆ ನಮಗೆ ಬೆಲೆ ಇದ್ದೇ ಇರ್ತಾ ಅನ್ನೋ ಒಂದು ಮಾತೈತನ. ನಾನು ಅಂಗವಿಕಲ ಅಂತ ಇಟ್ಕೋಬೇಡ್ರಿ, ನಾನು ಚೆನ್ನಾಗಿದ್ದೀನಿ ಅಂತಲೇ ಇಟ್ಕೋಬೇಡ್ರಿ. ಮಾಡೋ ಪ್ರಯತ್ನ ಮಾಡ್ತಾ ಇರ್ರಿ, ಒಳ್ಳೇದಾಗುತ್ತಾ ಅಂತ ಹೇಳ್ತಾರೆ. ಇವರ ಈ ಮಾತು ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.